ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಆಫ್ ವಿ ಸ್ಟ್ಯಾಂಡರ್ಡ್ ಬೈ ದಿ ಫಾಲೋಯಿಂಗ್ ವೆಕ್ಟರ್ಸ್ 1 2 3 2 2 3 5 1 1 3 4 5. ಹೆಂಗೆ ಮಾಡೋದು ನೋಡ್ಕೊಳ್ಳಿ, ತುಂಬ ಈಸಿ ಪ್ರಾಬ್ಲಮ್ ಇದು. ಫಸ್ಟ್ ಏನು ಮಾಡಬೇಕು, ಈ ಥರ ಕ್ವಶನ್ ಕೇಳಿದ್ರೆ ಮ್ಯಾಟ್ರಿಕ್ಸ್ ಎ ಬರ್ಕೋಬೇಕು. ಇಲ್ಲೇನು ಮಾಡಿ 1 2 3 2 ಬರೀರಿ. ಆಮೇಲೆ 2 3 5 1 ಬರೀರಿ. ಆಮೇಲೆ 1 3 4 5 ಬರೀರಿ. ನೋಡಿ, ಈಗ ಬರ್ದಾದ್ಮೇಲೆ ಏನು ಮಾಡಿ ನೋಡಿ, ಇದ್ರದ್ದು ರ್ಯಾಂಕ್ನ ಫೈಂಡ್ ಮಾಡಬೇಕು ನೀವು. ಈಗ ಇದನ್ನ ಫೈಂಡ್ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, ಇದು ರ್ಯಾಂಕ್ ಫೈಂಡ್ ಮಾಡೋಕ್ಕೆ ಇದು ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ 1 ಇದ್ದರೆ ಒಳ್ಳೆಯದು. ಅರ್ಥ ಆಗ್ತಿದೆಯಲ್ವ? ಇದು ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ 1 ಇದ್ದರೆ ಅದು ರೆಫರೆನ್ಸ್ ಥರ ತೊಗೋಬೇಕು. ಇದನ್ನ ರೆಫರೆನ್ಸ್ ತೊಗೋಬೇಕು, ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ನ. ಆಮೇಲೆ 2ನ 0 ಮಾಡಬೇಕು, ಮತ್ತು 1ನ 0 ಮಾಡಬೇಕು. 2 ಮತ್ತು 1ನ 0 ಮಾಡಬೇಕು. ಇದು ರೆಫರೆನ್ಸ್ ತೊಗೊಂಡು ಇದು ಮತ್ತು ಇದನ್ನ 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಈಗ 2ನ 0 ಮಾಡೋಕ್ಕೆ ನಾನು ಒಂದು ಐಡಿಯಾ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಫಸ್ಟು ಈ ಡಬ್ಬ ಇದೆಯಲ್ಲ, ಈ ಡಬ್ಬ ಇದೆಯಲ್ಲ, ಇದು ಯಾವ ರೋದು ನೋಡಬೇಕು. ಈ 2ದು ಡಬ್ಬ ಇದೆಯಲ್ಲ, ಯಾವ ರೋದು ನೋಡಬೇಕು. R2 ಯೂಸ್ ರೈಸ್ ಟು R2 ಅಂತ ಬರ್ಕೋಬೇಕು. ಅಂದರೆ ಈ ಡಬ್ಬ ಇರೋದು, ಈ 2 ಇದೆಯಲ್ಲ, ಆ ಡಬ್ಬ ಇರೋದು R2ದು. ಅದಕ್ಕೆ R2 ರಿಪ್ಲೇಸ್ ಬೈ R2 ಅಂತ ಬರ್ಕೋಬೇಕು. ಆಮೇಲೆ ಡಬ್ಬದ ಎಲಿಮೆಂಟ್ ನೋಡಬೇಕು. ಏನಿದೆ 2 ಇದೆ ಡಬ್ಬದ ಎಲಿಮೆಂಟು. +2 ಇದ್ದರೆ ನೀವು -2 ತಗೋಬೇಕು. ಆಮೇಲೆ ಸ್ಟಾರ್ ಇದೆಯಲ್ಲ, ಆ ರೋ ಯಾವುದು ನೋಡಬೇಕು, R1 ಅಂತ ಬರಿಬೇಕು. ಯಾವಾಗ ರೆಫರೆನ್ಸ್ 1 ಇದ್ದರೆ ಈ ಪ್ರೊಸೀಜರ್ ಫಾಲೋ ಮಾಡಿ. ಹೆಂಗೆ ಅಂದರೆ, ಇದು 1ನ ಸ್ಟಾರ್ ಹಾಕ್ಕೊಳ್ಳಿ, 2ನ 0 ಮಾಡೋಕ್ಕೆ ಡಬ್ಬ ಹಾಕ್ಕೊಳ್ಳಿ. ಇದು ರಫ್ ವರ್ಕು. ಇದು ಈ ಡಬ್ಬ ಸ್ಟಾರ್ ಎಲ್ಲ ಹಾಕೋಕ್ಕೆ ಹೋಗ್ಬಿಡಿ ಎಕ್ಸಾಮ್ನಲ್ಲಿ, ನಿಮಗೆ ಗೊತ್ತಾಗಲಿ ಅಂತ. ಹಾಕಿದ್ರು ಪೆನ್ಸಿಲಲ್ಲಿ ಹಾಕ್ಬಿಟ್ರೆ ರಫ್ ಮಾಡಿಬಿಡಿ. ಈಗ 2ನ 0 ಮಾಡೋದು ಹೆಂಗೆ ಅಂದರೆ, ಇದು ನೋಡಿ, ಇದು ಡಬ್ಬ ಯಾವ ರೋಲ್ ಇದೆ ನೋಡಿ, ಸೆಕೆಂಡ್ ರೋ. ಈ 2 ಇರೋ ಡಬ್ಬ ಯಾವ ರೋಲ್ ಇಲ್ಲಿದೆ ನೋಡಿ, ಸೆಕೆಂಡ್ ರೋ. R2 ರಿಪ್ಲೇಸ್ ಬೈ R2 ಅಂತ ಬರ್ಕೋಬಿಡಿ. ಸೆಕೆಂಡ್ ರೋ ಇದ್ದರೆ R2 ರಿಪ್ಲೇಸ್ ಬೈ R2 ಅಂತ ಫಸ್ಟ್ ಬರ್ಬಿಡಿ. ಆಮೇಲೆ ಡಬ್ಬದ ಎಲಿಮೆಂಟ್ ನೋಡಿ, +2 ಇದ್ದರೆ -2 ಬರೀರಿ. ಇದು ಪ್ಲಸ್ ಇದ್ದರೆ ಮೈನಸ್ ಬರೀರಿ, ಮೈನಸ್ ಇದ್ದರೆ ಪ್ಲಸ್ ಬರೀರಿ. ಆಮೇಲೆ ಸ್ಟಾರ್ ಇರೋ ರೋ ಯಾವುದು, R1. ಆ ಥರ ಬರ್ಕೋಬೇಕು. ನೆಕ್ಸ್ಟು ಈ ಡಬ್ಬದ ಎಲಿಮೆಂಟ್ನ 0 ಮಾಡಬೇಕು. ಈ ಡಬ್ಬ ಇರೋದು ಯಾವ ರೋದು, ಈಗ ನೆಕ್ಸ್ಟ್ 2 ಆಯಿತು 0 ಮಾಡೋದು. ಈಗ 1. ಈ ಡಬ್ಬ ಇರೋದು ಯಾವ ರೋದು, R3 ರಿಪ್ಲೇಸ್ ಬೈ R3 ಅಂತ ಬರ್ಕೊಳ್ಳಿ. ಆಮೇಲೆ ಡಬ್ಬದ ಎಲಿಮೆಂಟ್ ಯಾವುದು, 1. +1ಗೆ ನೀವು ಮೈನಸ್ ಅಂತ ಬರ್ಕೊಳ್ಳಿ. -1 ಅಂದರೂ ಒಂದೇ, ಬರೀ ಮೈನಸ್ ಬರೋದು ಸಾಕು. ಆಮೇಲೆ ಈ ಸ್ಟಾರ್ ಇರೋ ರೋ ಯಾವುದು, R1 ಆಯ್ತಲ್ವಾ? ಇದಾದಮೇಲೆ ನೋಡಿ, ಕ್ಯಾಲ್ಸಿಲ್ ಮಾಡ್ಬೋದು ಇದನ್ನ, ಈ ಪ್ರಾಬ್ಲಮ್ನ ಹೆಂಗೆ ಅಂತ ಹೇಳ್ತೀನಿ. ಈಗ ನೋಡಿ, ಇಲ್ಲಿ R2 ಮಾತ್ರ ಚೇಂಜ್ ಮಾಡ್ತಾಯಿದ್ದೀವಿ, R3 ಮಾತ್ರ ಚೇಂಜ್ ಮಾಡ್ತಾಯಿದ್ದೀವಿ. R1ನ ಹಂಗೆ ಇಟ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ R1 ರಿಪ್ಲೇಸ್ ಬೈ R1. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇಲ್ಲಿ R1 ರಿಪ್ಲೇಸ್ ಬೈ R1 ಸೇಮ್ ಹಂಗೆ ಇಟ್ಕೋತಾ ಇರೋದು. R2 ರಿಪ್ಲೇಸ್ ಬೈ R2 - 2 R1. R3 ರಿಪ್ಲೇಸ್ ಬೈ R3 - R1. ಗೊತ್ತಾಗ್ತಿದೆಯಲ್ವಾ? ಈಗ ನೀವೇನಂದರೆ ರೀಪ್ಲೇಸ್ ಆದಮೇಲೆ ಈಗ ಹೊಸ ರೋ ಯಾವ್ದು ಬರ್ತಾ ಇದೆ ಅದು ಬರಿಬೇಕು. ಈಗ ನೋಡಿ, R1 ರಿಪ್ಲೇಸ್ ಬೈ R1 ಅಂದರೆ ಅದೇ ರೋ. ಇಲ್ಲಿ ಹೊಸ ರೋ ಯಾವುದು, R2 - 2 R1. ಇಲ್ಲಿ ಹೊಸ ರೋ ಯಾವುದು, R3 - R1. ಅಂದರೆ ಹೊಸ ಎಲಿಮೆಂಟ್ಸು. ಗೊತ್ತಾಗ್ತಿದೆಯಲ್ವ? ಇಲ್ಲಿಗೆ ಏನು ಬರ್ಕೊಳ್ಳಿ, R1 R2 - 2 R1. ಇದೆಲ್ಲ ರಫ್ ವರ್ಕು ಬರೀಕೆ ಹೋಗ್ಬಿಡಿ ಎಕ್ಸಾಮಲ್ಲಿ. R3 - R1. ಇದನ್ನ ಕ್ಯಾಲ್ಕುಲೇಟ್ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡೋದು ಯಾವ ಥರ ಅಂದರೆ, R1ನ A ಅಂತ ಡಿನೋಟ್ ಮಾಡ್ಕೊಳ್ಳಿ, R2ನ B ಅಂತ ಡಿನೋಟ್ ಮಾಡ್ಕೊಳ್ಳಿ, R3ನ C ಅಂತ ಡಿನೋಟ್ ಮಾಡಿಕೊಂಡು ಇದನ್ನ ಟೈಪ್ ಮಾಡ್ಕೊಳ್ಳಿ. ಅಂದರೆ ಹೆಂಗೆ ಅಂದರೆ, A : R2 B - 2A : C - C. ನೋಡಿ, ಸ್ಟಾರ್ಟಿಂಗ್ ಇದು ಕಷ್ಟ ಆಗುತ್ತೆ. ಒಂದು ಸತಿ ಕಲ್ತ್ರೆ ಆಮೇಲೆ ಫಾಸ್ಟಾಗಿ ಮಾಡ್ಕೋಬೋದು. ನೋಡಿ, ಕ್ಯಾಲ್ಕುಲೇಟ್ ಟೈಪ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 == ಈಗ ಫಸ್ಟು ಎ ಆಲ್ಫಾ, ಇದು ಹೊಡೆದ್ರೆ ಎ ಬರುತ್ತೆ. ಆಲ್ಫಾ ಇಂಟೆಗ್ರಲ್
ಆಮೇಲೆ ಬಿ ಮೈನಸ್ 2 ಆಲ್ಫಾ ಬಿ ಮೈನಸ್ 2 ಇಂಟು ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಸಿ ಮೈನಸ್ ಎ. ಈ ಥರ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡೀರಿ. ಇಲ್ಲಿ ಈಕ್ವಲೆಂಟು ಅಂತ ಬರೆದು ಈಗ ಫಸ್ಟ್ ಕಾಲಮ್ ನೋಡಿ. ಇಲ್ಲಿ ಯಾವ್ದು ನೋಡಬೇಕು? ಫಸ್ಟ್ ಕಾಲಮ್. ಎ ಅಂದರೆ ಫಸ್ಟ್ ಕಾಲಮ್ದು ಫಸ್ಟ್ ಎಲಿಮೆಂಟ್ 1, ಬಿ ಅಂದರೆ ಸೆಕೆಂಡ್ ಎಲಿಮೆಂಟ್, ಫಸ್ಟ್ ಕಾಲಮ್ದು ಥರ್ಡ್ ಎಲಿಮೆಂಟ್ 1. ಈಗ ಆನ್ಸರ್ ಬರೀಬೇಕು 1, ಆಮೇಲೆ 0 ಮತ್ತು ಥರ್ಡ್ ಎಲಿಮೆಂಟ್ ಗೊತ್ತಾಗ್ತಿದೆಯಲ್ಲ. ಈಗ ಈಕ್ವಲ್ ಸೆಕೆಂಡ್ ಕಾಲಮ್. ಈಗ ಎ 2, ಬಿ ಏನು 3, ಸಿ ಏನು 3. ಆನ್ಸರ್ 2 -1 1. ನೆಕ್ಸ್ಟು ಎ 3, ಬಿ 5, ಸಿ 4. 3 -1 1. ನೆಕ್ಸ್ಟು ಎ 2, ಬಿ 1, ಸಿ 5. ಏನು ಬಂತು? 2 -3 3. ನೋಡಿ, ಇದಾದಮೇಲೆ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ದು ಫಸ್ಟ್ ರೆಫರೆನ್ಸ್ ಇದು ತೊಗೋಬೇಕು. ಈಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮು ಇದು ರೆಫರೆನ್ಸ್ ತೊಗೋಬೇಕು. ಆ್ಯಕ್ಚುಲಾಗಿ ನೆಕ್ಸ್ಟ್ ನಾನ್ ಝೀರೋ ಎಲಿಮೆಂಟ್ ಇದು ಫಸ್ಟ್ ಎಲಿಮೆಂಟು. ಆಮೇಲೆ ಇಲ್ಲಿ 0 ಇರುತ್ತಲ್ಲ, 0 ಆದಮೇಲೆ ಬರೋ ಎಲಿಮೆಂಟ್ ಗೊತ್ತಾಗಿ. ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಂದ್ಕೊಳ್ಳಿ. ಇದು ರೆಫರೆನ್ಸ್ ಥರ ತೊಗೋಬೇಕು. ಅರ್ಥ ಆಯ್ತಲ್ವ? ಇದು 1 ಇದ್ದರೆ ಒಳ್ಳೆಯದು. ಇದು ನೋಡಿ, ಮೇಲ್ಗಡೆ ಇಂಟರ್ಚೇಂಜ್ ಮಾಡೋಂಗಿಲ್ಲ. R1 R2 ರಿಪ್ಲೇಸ್ ಮಾಡೋಂಗಿಲ್ಲ. ಈಗ ಒಂದು ಸತಿ ರೆಫರೆನ್ಸ್ R1 ತೊಗೊಂಡ್ರೆ R1ನ ಹಂಗೆ ಬಿಟ್ಬಿಡ್ಬೇಕು, ಏನು ಮುಟ್ಬಾರ್ದು. ಗೊತ್ತಾಗ್ತಿದೆಯಲ್ವ? ಈಗ ನೀವು R2 R3 ಇಂಟರ್ಚೇಂಜ್ ಮಾಡ್ಕೋಬೋದು. ಅದಕ್ಕೆ R3 ಯೂಸ್ ರೈಸ್ ಟು R2 R3 ಈ ಥರ ಬರ್ಕೊಬಿಡೋಣ. R2 ಇಂಟರ್ಚೇಂಜ್ ಟು R3. ಗೊತ್ತಾಗ್ತಿದೆಯಲ್ವ? ಏನಾಗುತ್ತೆ? ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ಫಸ್ಟ್ ರೋ ಹಂಗೆ ಇರುತ್ತೆ, 1 2 3 2. ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. ಈ ಥರ ಬರ್ತದೆ. ಗೊತ್ತಾಯ್ತಲ್ವ? 0 1 1 3. ನೆಕ್ಸ್ಟು 0 -1 -1 -3. ಇದಾದಮೇಲೆ ಏನು ಮಾಡಬೇಕು? ನೆಕ್ಸ್ಟು ಯಾವುದನ್ನ 0 ಮಾಡಬೇಕೀಗ? -1ನ 0 ಮಾಡಬೇಕು. ಇದನ್ನ ರೆಫರೆನ್ಸ್ ಕೆಳಗಡೆ 0 ಮಾಡಬೇಕು. ಗೊತ್ತಾಗ್ತಿದೆಯಲ್ವ? ಈಗ ಈ ರೆಫರೆನ್ಸ್ 1 ಇರೋದ್ರಿಂದ ಈ ಪ್ರೊಸೀಜರೇ ಫಾಲೋ ಮಾಡಿ. ಈಗ ಡಬ್ಬ ನೋಡಿ, ಡಬ್ಬ ಯಾವ ರೋಲ್ ಇದೆ? R3. ಈ 0 ಇದು ಮಾಡಬೇಕಲ್ವ? ಈ 0 ಮಾಡೋದು ಈ -1 ಎಲಿಮೆಂಟು, ಅದು ಡಬ್ಬ ಹಾಕ್ಕೊಳ್ಳಿ. ಡಬ್ಬ ಇರೋದು R3ಲಿ. ಫಸ್ಟ್ R3 ರಿಪ್ಲೇಸ್ ಬೈ R3 ಬರ್ಕೊಬಿಡಿ. ಆಮೇಲೆ ಇಲ್ಲಿ ಡಬ್ಬ ಒಳಗಡೆ ಎಲಿಮೆಂಟ್ ಏನಿದೆ? -1 ಇದೆ. -1ಗೆ +1 ಅಂತ ತೊಗೊಳ್ಳಿ. +1 ಅಂತ ಬರೋದು, ಪ್ಲಸ್ ಬರೆದ್ರೆ ಸಾಕು. +1 ಇದ್ದಾಗ -1 ಇದ್ದಾಗ ಮೈನಸ್ ಬರೆದ್ರೆ ಸಾಕು. +1 ಆಗಿಬಿಡುತ್ತೆ. ಇದು ಪ್ಲಸ್ ಬರೆದ್ರೆ ಆಮೇಲೆ ರೆಫರೆನ್ಸ್ ಇರೋ ಈ ಸ್ಟಾರ್ ಇರೋ ರೋ ಯಾವುದು ಬರ್ಕೊಬಿಡಿ ಇಲ್ಲಿ R2. ಅರ್ಥ ಆಯ್ತಲ್ವ? ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ರೀಪ್ಲೇಸ್ ಮಾಡ್ತಾ ಇರೋದು ಬರೀ R3 ಮಾತ್ರ. R1ನ ಹಂಗೆ ಇಟ್ಕೋತಾ ಇದ್ದೀವಿ, R2ನ ಹಂಗೆ ಇಟ್ಕೋತಾ ಇದ್ದೀವಿ. R3ನ ಯಾವುದರಿಂದ ರೀಪ್ಲೇಸ್ ಮಾಡ್ತಾ ಇದ್ದೀವಿ? R3 + R2. ಇಲ್ಲಿ ಕ್ಯಾಲ್ಸಿಲಿ ಇದು ರೈಟಲ್ಲಿ ಇರೋದನ್ನ ಬರ್ಕೊಬಿಡಿ. R1 ಕೋಲನ್ ಬರೆದು R2 ಕೋಲನ್ ಬರೆದು R3 + R2. ಅಂದರೆ ಕ್ಯಾಲ್ಸಿಲಿ A B C + B. ನೋಡಿ, ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಲೇಟ್ ಆಗುತ್ತೆ ಇದು. ಆಮೇಲೆ ಈಸಿಯಾಗಿ ನೀವು ಮಾಡ್ಕೋಬೋದು, ಏನೂ ವರಿ ಮಾಡ್ಕೋಬೇಡಿ. ಈಗ ನೋಡಿ ಏನಾಗುತ್ತೆ, ಇದು ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೋಬೇಡಿ. ಆಲ್ಫಾ A ಆಲ್ಫಾ ಇಂಟೆಗ್ರಲ್ ಆಲ್ಫಾ B ಆಲ್ಫಾ ಇಂಟೆಗ್ರಲ್ ಆಲ್ಫಾ C + B C + B. ಕ್ಯಾಲ್ಕುಲೇಟ್. ಇಲ್ಲಿ A ಅಂದರೆ 1 0 0. ABC ಅಂದರೆ ಇದು ಹೊಡಿಬೇಕು. ಆನ್ಸರ್ ಬಂದು ಏನು ಬರುತ್ತೆ? 1 0 0 ಬರುತ್ತೆ. ನೆಕ್ಸ್ಟ್ ಇದು A2 B1 C -1. ಆನ್ಸರ್ ಬಂದು 2 1 0 ಬರುತ್ತೆ. ನೆಕ್ಸ್ಟು A3
B1 C minus 1. ಆನ್ಸರ್ ಬಂದು 3 1 0 ಬರುತ್ತೆ. ನೆಕ್ಸ್ಟು A2 B3 C minus 3. ಆನ್ಸರ್ ಬಂದು 2 3 0 ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ಇದರಲ್ಲಿ ನೀವೇನು ನೋಡಬೇಕು, ಇಲ್ಲಿ 0 ರೋ ಎಷ್ಟಿದೆ ನೋಡಿ. ಗೊತ್ತಾಗ್ತಿದೆಯಲ್ವಾ? 0 ರೋ ಎಷ್ಟಿದೆ? ಒಂದಿದೆ. ಇಲ್ಲಿ ಕ್ವಶನ್ ಕೇಳಿರೋದೇನು? ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್. ಇಲ್ಲಿ ಇದಾದಮೇಲೆ ಈ ಥರ ಫೈಂಡ್ ಮಾಡಿದ್ಮೇಲೆ ಏನು ಮಾಡಬೇಕು? ಬೇಸಿಸ್ ಆಫ್ ಸಬ್ಸ್ಪೇಸ್ ಎಸ್ ಸ್ಪ್ಯಾನ್ಡ್ ಬೈ ಈಸ್ ಅಂತ ಹೊಡೆದು ಇದಕ್ಕೆ ಬೇಸಿಸ್ ಅಂತೀವಿ. 0 ರೋ ಬಿಟ್ಟು ಮಿಕ್ಕಿದ 2 ರೋ ಇರುತ್ತೆ, ಅದನ್ನ ನಾವು ಬೇಸಿಸ್ ಅಂತ ಹೇಳ್ತೀವಿ. 1, 2, 3, 2 ಆಮೇಲೆ 0, 1, 1, 3. ಆ್ಯಂಡ್ ಡೈಮೆನ್ಷನ್ ಅಂದರೆ ಇದೆಷ್ಟಿದೆ ವೆಕ್ಟರ್ಸು ಅದು ಡೈಮೆನ್ಷನ್. ಆ್ಯಂಡ್ ಡೈಮೆನ್ಷನ್ ಆಫ್ ಎಸ್ ಈಸ್ ಈಕ್ವಲ್ ಟು 2. ಎಷ್ಟು? 2 ಇದೆ. ಗೊತ್ತಾಗ್ತಿದೆಯಲ್ವಾ? 0 ರೋ ಬಂದರೆ ಅದನ್ನ ಬಿಟ್ಬಿಡ್ಬೇಕು, ಮೇಲ್ಗಡೆ ರೋಸ್ನ ಬೇಸಿಸ್ ಅಂತ ಹೇಳ್ಬಿಡ್ಬೇಕು. ಎಷ್ಟು ರೋಸ್ ಇರುತ್ತೆ ಅದಕ್ಕೆ ಡೈಮೆನ್ಷನ್ ಅಂತ ಹೇಳಬೇಕು. ಎಷ್ಟಿದೆ ಅಂದರೆ ಎಷ್ಟು ವೆಕ್ಟರ್ಸ್ ಇದೆ ಅದಕ್ಕೆ ನಾವು ಡೈಮೆನ್ಷನ್. ಎಷ್ಟು ಬಂತು ಇಲ್ಲಿ? 2. 0 ರೋ ಬಿಟ್ಟು ಬೇರೆ ಎಷ್ಟಿರುತ್ತೆ ವೆಕ್ಟರ್ಸ್ ಅದಕ್ಕೆ ಡೈಮೆನ್ಷನ್ ಅಂತ ಹೇಳ್ತೀವಿ. ಎಸ್ ಈಸ್ ಈಕ್ವಲ್ ಟು. ಗೊತ್ತಾಯ್ತಲ್ವಾ? ಅಂದರೆ ನೀವು ಮಾಮೂಲಿ ರ್ಯಾಂಕ್ ಮಾಡಿದಾಗ ಮಾಡಿಬಿಟ್ಟು ಅರ್ಥ ಆಗ್ತಿದೆಯಲ್ವಾ? ಇದನ್ನ ಡೈಮೆನ್ಷನ್, ಇದು ಬೇಸಿಸ್ ಅನ್ಬೇಕು, ಇದು ಎಷ್ಟು ವೆಕ್ಟರ್ಸ್ ಇರುತ್ತೆ ಅದಕ್ಕೆ ಡೈಮೆನ್ಷನ್ ಅನ್ಬೇಕು, ಅಷ್ಟೇ. ಸಿಂಪಲ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.